ರಾಜ್ಯ ಕಾಂಗ್ರೆಸ್ನಲ್ಲಿ ಪವರ್ ಫೈಟ್ ನಿಲ್ಲುವಂತೆ ಕಾಣ್ತಿಲ್ಲ. ನಿಲ್ಲದಂತಹ ರಾಜ್ಯ ಕಾಂಗ್ರೆಸ್ನಲ್ಲಿನ ಪವರ್ ಫೈಟ್ಗೆ ಈಗ ಕಾಂಗ್ರೆಸ್ ವರಿಷ್ಠರಿಗೆ ಸಿದ್ದು ಆಪ್ತನ ಸುದೀರ್ಘ ಪತ್ರ ಸೇರಿರುವಂಥದ್ದು. ಪವರ್ ಫೈಟ್ ಮುಂದುವರಿತಾನೇ ಇದೆ. ವರಿಷ್ಠರಿಗೆ ಆಪ್ತರು ಪರಮಾಪ್ತರು ಪತ್ರ ಬರೀತಾನೆ ಇದ್ದಾರೆ. ರಾಹುಲ್ ಗಾಂಧಿಗೆ ಇದೀಗ ರಾಜಣ್ಣ ಪತ್ರ ಬರೆದಿರುವಂಥದ್ದು. ಅಧಿಕಾರ ಹಂಚಿಕೆ ಚರ್ಚೆಯಿಂದಾಗಿ ತೀವ್ರ ಡ್ಯಾಮೇಜ್ ಆಗ್ತಿದೆ. ಡ್ಯಾಮೇಜ್ ಕಂಟ್ರೋಲ್ ಮಾಡಬೇಕು ಅಂತ ರಾಜಣ್ಣ ರಾಹುಲ್ ಗಾಂಧಿ ಅವರಿಗೆ ಪತ್ರ ಬರೆದು ಮನವಿ ಮಾಡಿದ್ದಾರೆ. ವಾರಕ್ಕೊಂದರಂತೆ ಪತ್ರ ರವಾನಿಸುತ್ತಿರುವಂತಹ KN ರಾಜಣ್ಣ ಅವರು ರಾಜ್ಯ ಕಾಂಗ್ರೆಸ್ನಲ್ಲಿ ಪವರ್ ಫೈಟ್ ನಿಲ್ಲುವಂತೆ ಕಾಣ್ತಿಲ್ಲ. ಒಬ್ಬರ ಮೇಲೆ ಒಬ್ಬರು ಮಾತುಕತೆಗಳನ್ನ ಚರ್ಚೆಗಳನ್ನ ಮಾಡ್ತಾನೆ ಇದ್ದಾರೆ. ಇದರ ಮಧ್ಯೆ ಇದೀಗ ಹೈಕಮಾಂಡ್ ವರಿಷ್ಠರಿಗೆ KN ರಾಜಣ್ಣ ಪತ್ರ ಬರೆದಿರುವಂಥದ್ದು, ಸುದೀರ್ಘ ಪತ್ರವನ್ನ ಬರೆದಿದ್ದಾರೆ. ರಾಜ್ಯದಲ್ಲಿ ಡ್ಯಾಮೇಜ್ ಆಗ್ತಿದೆ. ಮುಖ್ಯವಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ನಿಲ್ಲದಂತಹ ಪವರ್ ಫೈಟ್ ಮಧ್ಯೆ ಡ್ಯಾಮೇಜ್ ಕಂಟ್ರೋಲ್ ಮಾಡೋರು ಯಾರು? ಬರೀ ಇವರ ತಿಕ್ಕಾಟ ಕುರ್ಚಿ ಕದನವೇ ಮುಂದುವರೆದ್ರೆ ಡ್ಯಾಮೇಜ್ ಅನ್ನ ಭರಿಸೋರು ಯಾರು? ಡ್ಯಾಮೇಜ್ ಕಂಟ್ರೋಲ್ ಮಾಡಬೇಕು ಅಂತ KN ರಾಜಣ್ಣ ಮನವಿ ಮಾಡಿ ರಾಹುಲ್ ಗಾಂಧಿಗೆ ಪತ್ರ ಬರೆದಿರುವಂಥದ್ದು. ವಾರಕ್ಕೊಂದರಂತೆ ಪತ್ರ ಬರೀತಿದ್ದಾರೆ KN ರಾಜಣ್ಣ. ಕಾಂಗ್ರೆಸ್ನಲ್ಲಿ ಪವರ್ ಫೈಟ್ ಮುಗಿಯೋ ಲಕ್ಷಣಗಳೇ ಕಾಣ್ತಿಲ್ಲ. ಕಾಂಗ್ರೆಸ್ ವರಿಷ್ಠರಿಗೆ ಸಿದ್ದು ಆಪ್ತ KN ರಾಜಣ್ಣ ಇದೀಗ ಪತ್ರವನ್ನ ಬರೆದಿರುವಂಥದ್ದು. ದಿನೇ ದಿನೇ ಪವರ್ ಫೈಟ್ ಚರ್ಚೆ ಆಗ್ತಿದ್ರೆ ಬರೀ ಅವರ ಮನೆಗೆ ಇವರು ಹೋಗಿ ಮೀಟಿಂಗು, ಇವರ ಮನೆಗೆ ಅವರು ಬಂದು ಮೀಟಿಂಗ್ ಮೇಲೆ ಮೀಟಿಂಗ್ ಆಗ್ತಿದೆ. ಒಂದು ಕಡೆ ಸಿದ್ದರಾಮಯ್ಯನವರು ಹೇಳ್ತಾರೆ ಹೈಕಮಾಂಡ್ ಹೆಂಗೆ ಹೇಳ್ತಿರೋ ಹಂಗೆ ಕೇಳ್ತೀವಿ ಅಂತ. ಇನ್ನೊಂದು ಕಡೆ ಹೈಕಮಾಂಡ್ ಹೇಳುತ್ತೆ, ಅಧ್ಯಕ್ಷರೇ ಹೇಳ್ತಾರೆ ಇಲ್ಲ ಸ್ಥಳೀಯ ನಾಯಕರೇ ಬಗೆಹರಿಸ್ಕೊಳ್ಳಿ, ನಮ್ಮ ಕಡೆಯಿಂದ ಇಲ್ಲ ಅಂತ. ಇನ್ನೊಂದು ಕಡೆ DK ಶಿವಕುಮಾರ್ ಅವರು, ಅವರ ಸಹೋದರ DK ಸುರೇಶ್ ಅವರು ಹೇಳ್ತಾರೆ ಇಲ್ಲ ನಾವು ಹೈಕಮಾಂಡ್ ಏನ್ ಹೇಳುತ್ತೋ ಅದನ್ನೇ ಕೇಳ್ತೀವಿ, ರಾಹುಲ್ ಗಾಂಧಿ ಅವರು ಹೇಗೆ ಹೇಳ್ತಾರೋ ಅದೇ ರೀತಿ ನಡ್ಕೊಳ್ತೀವಿ ಅಂತ ಹೇಳ್ತಾರೆ. ಆದ್ರೆ ಈ ಪವರ್ ಫೈಟ್ ಕುರ್ಚಿ ಕಿತ್ತಾಟದ ಮಧ್ಯೆ ಡ್ಯಾಮೇಜ್ ಆಗ್ತಿರೋದನ್ನ ಕಂಟ್ರೋಲ್ ಮಾಡೋರು ಯಾರು? ಒಂದು ಕಡೆ ರಾಜ್ಯದ ಅಭಿವೃದ್ಧಿಯ ಬಗ್ಗೆ ಗಮನ ಕೊಡಿ ಅಂತ ನಾಗರಿಕರು, ಸಾರ್ವಜನಿಕರು ತಮ್ಮ ಅಳಲನ್ನ ತೋಳ್ಕೊಳ್ತಿದ್ರೆ, ಈ ಕಡೆ ನಮಗೆ ಕುರ್ಚಿ ಬೇಕು ನಿಮಗೆ ಬೇಕು ಅನ್ನೋ ಅಂತ ತಿಕ್ಕಾಟ ಇವರ ಮಧ್ಯೆ ನಡೀತಿದೆ. ಇದರ ಜೊತೆಗೆ ಮೂರನೇ ವ್ಯಕ್ತಿಗಳು ಕೂಡ ಇಲ್ಲಿ ಲಾಭ ಮಾಡ್ಕೊಳ್ತಿದ್ದಾರೆ. ಇನ್ನೊಂದು ಕಡೆ ದಲಿತರು CM ಆಗಬೇಕು ಅನ್ನುವಂಥ ಕೂಗು ಕೇಳಿ ಬರ್ತಿದೆ. ಮತ್ತೊಂದು ಕಡೆ DK ಆಪ್ತರು DK ಶಿವಕುಮಾರ್ ಅವರು ಶತಾಯಗತಾಯ ಮುಖ್ಯಮಂತ್ರಿ ಆಗಲೇಬೇಕು ಅನ್ನೋ ರೀತಿ ನಡ್ಕೊಳ್ತಿದ್ದಾರೆ. ಇದೆಲ್ಲದರ ಮಧ್ಯೆ ಇದೀಗ KN ರಾಜಣ್ಣ ಅವರು ರಾಹುಲ್ ಗಾಂಧಿಗೆ ಪತ್ರ ಬರೆದಿರುವಂಥದ್ದು. ವಾರಕ್ಕೊಂದು ಪತ್ರ ಬರೀತಿದ್ದಾರಂತೆ. ಕರ್ನಾಟಕದ ಈ ಒಂದು ಡ್ಯಾಮೇಜ್ ಅನ್ನ ತಡೀರಿ ಅನ್ನುವಂಥ ದೃಷ್ಟಿಯಿಂದ ಸಚಿವ ಸ್ಥಾನದಿಂದ ವಜಾ ಬಳಿಕ ರಾಜಣ್ಣ ಪತ್ರ ಬರೆದಿರುವಂಥದ್ದು. KPCC ಅಧ್ಯಕ್ಷರ ವಿರುದ್ಧ KN ರಾಜಣ್ಣ ಲೆಟರ್ ವಾರ್ ಮಾಡ್ತಿದ್ದಾರೆ. ವೋಟ್ ಚೋರಿ ವಿಷಯದಲ್ಲಿ DKಶಿ ಬಗ್ಗೆ ರಾಜಣ್ಣ ಆಕ್ಷೇಪವನ್ನು ಮಾಡಿದ್ದಾರೆ. KPCC ಅಧ್ಯಕ್ಷರೇ BL ಗಳನ್ನ ನೇಮಕ ಮಾಡೋದು, ನೇಮಕ ಸರಿಯಾಗಿದ್ದಿದ್ರೆ ವೋಟ್ ಚೋರಿ ಏನಾಗ್ತಿರ್ಲಿಲ್ಲ, ನೇಮಕವೇ ಸರಿಯಾಗಿಲ್ಲ ಅನ್ನುವಂಥದ್ದು. ನೋಡಿ, BLA ಗಳನ್ನ ಕರೆಕ್ಟ್ ಆಗಿ ನೇಮಕ ಮಾಡಿದ್ರೆ 8ರಿಂದ 10 ಸೀಟ್ ಜಾಸ್ತಿ ಬರ್ತಿತ್ತು. DCM DK ಶಿವಕುಮಾರ್ ಅವರ ವಿರುದ್ಧ ರಾಜಣ್ಣ ಇದೀಗ ಆಕ್ಷೇಪವನ್ನ ಮಾಡ್ತಿರೋಂಥದ್ದು, ಆರೋಪವನ್ನ ಮಾಡ್ತಿರೋಂಥದ್ದು. ನಿನ್ನೆ DK ಶಿವಕುಮಾರ್ ಅವರು ಹಾಗೂ ರಾಜಣ್ಣ ಭೇಟಿಯಾಗಿರುವಂಥದ್ದು ಸಾಕಷ್ಟು ಚರ್ಚೆಯನ್ನ ಉಂಟು ಮಾಡಿತ್ತು. ಅವರಿಬ್ರು ಯಾಕೆ ಭೇಟಿಯಾದ್ರು ಅನ್ನುವಂಥದ್ದು ಕಾಂಗ್ರೆಸ್ನಲ್ಲಿ ಕುತೂಹಲವನ್ನು ಮೂಡಿಸಿತ್ತು. ಯಾಕೆ ಅಂದ್ರೆ CM ಅವರ ಪರಮಾಪ್ತ ರಾಜಣ್ಣನವರನ್ನ DKಶಿ ಅವರು ಮೀಟ್ ಮಾಡುವಂಥ ಸಂದರ್ಭ ಏನಿತ್ತು, ಯಾಕೆ ಮೀಟ್ ಮಾಡಿದ್ರು ಅನ್ನೋದು ಬಹಳಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ಆದ್ರೆ ಅದೇ ಬೆನ್ನಲ್ಲೇ ಇವತ್ತು ರಾಜಣ್ಣ ಅವರು ಈ ರೀತಿ ಆರೋಪವನ್ನ ಮಾಡಿರೋಂಥದ್ದು. KPCC ಅಧ್ಯಕ್ಷರ ವಿರುದ್ಧ ನೇರವಾಗಿ ವಾರ್ ಲೆಟರ್ ಮಾಡಿದ್ದಾರೆ. KPCC ಅಧ್ಯಕ್ಷರು BLA ಗಳನ್ನ ಸರಿಯಾಗಿ ನೇಮಕ ಮಾಡಿದ್ರೆ ವೋಟ್ ಚೋರಿ ಏನು ಆಗ್ತಿರ್ಲಿಲ್ಲ, ಅವರದ್ದೇ ತಪ್ಪು ಅನ್ನೋ ರೀತಿಯಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. BLA ಗಳು ಸರಿಯಾಗಿ ಕೆಲಸ ಮಾಡಿದ್ರೆ 8ರಿಂದ 10 ಸೀಟು ಕಾಂಗ್ರೆಸ್ಗೆ ಜಾಸ್ತಿ ಬರ್ತಿತ್ತು. DCM DK ಶಿವಕುಮಾರ್ ಅವರು ಇಲ್ಲಿ ಸರಿಯಾಗಿ ಕೆಲಸವನ್ನ ಮಾಡಿಲ್ಲ, BLA ಗಳಿಂದ ಸರಿಯಾಗಿ ಕೆಲಸವನ್ನ ಮಾಡಿಲ್ಲ ಅನ್ನುವಂಥ ನೇರವಾದ ಆರೋಪವನ್ನ ರಾಜಣ್ಣನವರು ಮಾಡಿರುವಂಥದ್ದು. ಅವರವರ ಮಧ್ಯೆನೇ ಒಗ್ಗಟ್ಟಿಲ್ಲ, ಬರೀ ಮಾತಿಗೆ ಮಾತ್ರ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳನ್ನ ಮಾಡೋದು, ಒಗ್ಗಟ್ಟಿನ ಮಂತ್ರ ಜಪಿಸೋದು, ನಾವು ಸಹೋದರರು ಅಂತ ಹೇಳ್ಕೊಳ್ಳೋದು. ಆದ್ರೆ ಇದೀಗ ಕಾಂಗ್ರೆಸ್ನ CM ಅವರ ಪರಮಾಪ್ತರೇ ಮತ್ತೆ DCM DK ಶಿವಕುಮಾರ್ ಅವರ ಬಗ್ಗೆ ಲೆಟರ್ ವಾರ್ ಅನ್ನು ಆರಂಭ ಮಾಡಿದ್ದು, ಈ ರೀತಿಯಾಗಿ ಹೇಳಿಕೆ ಕೊಡ್ತಿರೋದು ನಿಜಕ್ಕೂ ಅಭಿವೃದ್ಧಿಯ ಕಡೆ ಗಮನ ಹರಿಸಬೇಕಾದಂತಹ ಶಾಸಕರು, ಸಚಿವರು, ವರಿಷ್ಠರು ಯಾವ ದಿಕ್ಕಿನಲ್ಲಿ ರಾಜ್ಯವನ್ನ ನಡೆಸ್ಕೊಳ್ತಿದ್ದಾರೆ ಅನ್ನೋದು ಬಹಳಷ್ಟು ಚರ್ಚೆಗೆ ಗ್ರಾಸವಾಗ್ತಿರುವಂಥದ್ದು.